ಮಹಿಳಾ ಪರ ಎನ್ನುವ ಸರಕಾರಗಳ ಈ ನಡೆ ಸರಿಯೇ? ದಿನಕ್ಕೊಂದು ಆದೇಶ ಹೊರಡಿಸಿ ಗುತ್ತಿಗೆ ನೌಕರರ ಮರಣಶಾಸನ ಬರೆಯುತ್ತಿರುವ ಹೃದಯಹೀನ ಸರಕಾರಗಳು. ರಾಜ್ಯದ ನಗರ ಪ್ರದೇಶಗಳಲ್ಲಿ ಬಡ ಮಹಿಳೆಯರ ಆರ್ಥಿಕ ಸಬಲೀಕರಣ, ಸ್ವಾವಲಂಬನೆ ಹಾಗೂ ಜೀವನೋಪಾಯ ಅಭಿವೃದ್ಧಿಯ ಉದ್ದೇಶದಿಂದ ಜಾರಿಗೊಂಡಿರುವ ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ DAYNULM ಇದೀಗ ತನ್ನದೇ ಕಾರ್ಯಕರ್ತೆಯರ ಬದುಕಿನ ಮೇಲೆ ಕತ್ತರಿ ಹಾಕಲು ಹೊರಟಿದೆಯೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಕಳೆದ 4 ವರ್ಷಗಳಿಂದ ಯೋಜನೆಯ ಬೆನ್ನೆಲುಬಾಗಿ ದುಡಿದ ಸಾವಿರಾರು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ CRP ಬದುಕು ಇಂದು ಅತಂತ್ರ ಸ್ಥಿತಿಗೆ ತಲುಪಿದ್ದು, ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಬ್ಬಂದಿ ಕೊರತೆ ಇದ್ದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ನಗರಸಭೆ, ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳಲ್ಲಿ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳನ್ನು ಮಾಸಿಕ 8,000 ರೂಪಾಯಿ ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಲಾಗಿತ್ತು. ಆದರೆ ಕೇವಲ ಹೆಸರಿಗಷ್ಟೇ ಗೌರವಧನ ಸಿಬ್ಬಂದಿಯಾಗಿದ್ದ ಈ ಮಹಿಳೆಯರು ವಾಸ್ತವದಲ್ಲಿ ಯೋಜನೆಯ ಬಹುತೇಕ ಎಲ್ಲಾ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದರು. ಸ್ವಸಹಾಯ ಸಂಘಗಳ ರಚನೆ, ಮಹಿಳೆಯರಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸುವುದು, ಸ್ವ-ಉದ್ಯೋಗ ಚಟುವಟಿಕೆಗಳ ಪ್ರೋತ್ಸಾಹ, ಜೀವನೋಪಾಯ ಯೋಜನೆಗಳ ಅನುಷ್ಠಾನ, ಸರ್ಕಾರಿ ಸೌಲಭ್ಯಗಳ ಮಾಹಿತಿ ತಲುಪಿಸುವುದು, ತರಬೇತಿ ಕಾರ್ಯಕ್ರಮಗಳು ಸೇರಿದಂತೆ ಯೋಜನೆಯ ಪ್ರತಿಯೊಂದು ಹಂತದಲ್ಲೂ CRPಗಳೇ ಪ್ರಮುಖ ಪಾತ್ರ ವಹಿಸಿದ್ದರು. ಆದರೆ ಇಂದು ಅದೇ ಮಹಿಳೆಯರನ್ನು ಯೋಜನೆಯಿಂದ ಹೊರದಬ್ಬುವ ಪ್ರಯತ್ನ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಗೌರವಧನದಿಂದ ಕೂಲಿ ಪದ್ಧತಿಗೆ ಮಹಿಳೆಯರ ಬದುಕಿನ ಮೇಲೆ ಮಾರಕ ಪರಿಣಾಮ. ಇದುವರೆಗೆ ಮಾಸಿಕ ಗೌರವಧನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ CRPಗಳನ್ನು ಈಗ ಅರ್ಜಿಗಳ ಸಂಖ್ಯೆ ಹಾಗೂ ಸಾಧನೆಯ ಆಧಾರದ ಮೇಲೆ ಸಂಭಾವನೆ ಪಡೆಯುವ ವ್ಯವಸ್ಥೆಗೆ ತಳ್ಳಲಾಗಿದೆ. ಈ ಬದಲಾವಣೆಯಿಂದ ತಿಂಗಳಿಗೆ ಕನಿಷ್ಠ 2,000 ರೂಪಾಯಿ ಸಹ ಸಂಪಾದಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು CRPಗಳು ಅಳಲು ತೋಡಿಕೊಂಡಿದ್ದಾರೆ. ನಾವು 4 ವರ್ಷಗಳಿಂದ ಸರ್ಕಾರದ ಯೋಜನೆಯನ್ನು ಮನೆ ಮನೆಗೆ ತಲುಪಿಸಿದ್ದೇವೆ. ಇಂದು ನಮ್ಮನ್ನು ಕಾರ್ಯಕರ್ತೆಯರಂತೆ ಬಳಸಿಕೊಂಡು ನಂತರ ಕೈಬಿಡಲಾಗುತ್ತಿದೆ. ಇದು ಮಹಿಳಾ ಸಬಲೀಕರಣವಲ್ಲ, ಮಹಿಳೆಯರ ಬದುಕಿನೊಂದಿಗೆ ಆಟವಾಡುವುದು ಎಂದು ಹಲವು CRPಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಮಹಿಳಾ ಸಬಲೀಕರಣದ ಬಗ್ಗೆ ಸರ್ಕಾರ ಘೋಷಣೆಗಳನ್ನು ಮಾಡುತ್ತಿದ್ದರೆ, ಮತ್ತೊಂದು ಕಡೆ ಸಾವಿರಾರು ಮಹಿಳೆಯರ ಆದಾಯದ ಮೂಲವನ್ನೇ ಕಸಿದುಕೊಳ್ಳುತ್ತಿರುವುದು ಎಷ್ಟು ನ್ಯಾಯಸಮ್ಮತ ಎಂಬ ಪ್ರಶ್ನೆ ಉದ್ಭವಿಸಿದೆ. ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. ರಾಜ್ಯ ಯೋಜನಾಧಿಕಾರಿ ರಾಘವಿ ಹಾಗೂ ಪ್ರಭಾರಿ ಸಮುದಾಯ ಸಂಘಟನಾಧಿಕಾರಿ ಜಯಮ್ಮ ಅವರ ವಿರುದ್ಧ CRPಗಳು ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಯೋಜನೆಯ ಅನುಷ್ಠಾನದಲ್ಲಿ ವಿಫಲರಾಗಿರುವುದಲ್ಲದೆ ಮೇಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುತ್ತಿದ್ದಾರೆ. ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಮುಚ್ಚಿಟ್ಟು ತಪ್ಪು ಅಂಕಿಅಂಶಗಳನ್ನು ನೀಡುವ ಮೂಲಕ CRPಗಳ ಸೇವೆಯನ್ನು ಕಡೆಗಣಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ರಾಜ್ಯ ಯೋಜನಾಧಿಕಾರಿ ರಾಘವಿ ಅವರು ಮೂಲತಃ ಕಂದಾಯ ಇಲಾಖೆಗೆ ಸೇರಿದ ಅಧಿಕಾರಿಯಾಗಿದ್ದು, 2022ರಿಂದ ನಿಯೋಜನೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಮೂಲ ಇಲಾಖೆಗೆ ಬಿಡುಗಡೆಗೊಳಿಸುವ ಆದೇಶ ಹೊರಬಿದ್ದಿದ್ದರೂ ಇನ್ನೂ ಕಾರ್ಯನಿರ್ವಹಿಸುತ್ತಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇದೇ ರೀತಿ ಸಮುದಾಯ ಸಂಘಟನಾಧಿಕಾರಿಗಳು ಸಹ ದೀರ್ಘಕಾಲದಿಂದ ನಿಯೋಜನೆ ಆಧಾರದ ಮೇಲೆ ಇದೇ ಇಲಾಖೆಯಲ್ಲಿ ಮುಂದುವರೆದಿದ್ದು, ಗುತ್ತಿಗೆ ಹಾಗೂ ಗೌರವಧನದ ಸಿಬ್ಬಂದಿಯನ್ನು ತೆಗೆದುಹಾಕುವ ನೀತಿಯ ಹಿಂದಿನ ಪ್ರಮುಖ ಶಕ್ತಿಯಾಗಿದ್ದಾರೆ ಎಂದು CRPಗಳು ಆರೋಪಿಸಿದ್ದಾರೆ. ಯೋಜನೆ ಉಳಿದರೂ ನಮ್ಮ ಬದುಕು ಉಳಿಯಬೇಕಲ್ಲ? DAYNULM ಯೋಜನೆಯ ಯಶಸ್ಸಿಗೆ ಶ್ರಮಿಸಿದ ಮಹಿಳೆಯರ ಪ್ರಶ್ನೆ ಇಂದು ಇದೇ ಆಗಿದೆ. ಯೋಜನೆಯ ಪ್ರಗತಿ ವರದಿಗಳಲ್ಲಿ ಸಾಧನೆಗಳ ಬಗ್ಗೆ ಹೇಳಿಕೊಳ್ಳುವ ಅಧಿಕಾರಿಗಳು ಆ ಸಾಧನೆಯ ಹಿಂದಿರುವ ಮಹಿಳೆಯರ ಬದುಕಿನ ಬಗ್ಗೆ ಏಕೆ ಮೌನ ವಹಿಸಿದ್ದಾರೆ ಎಂಬ ಪ್ರಶ್ನೆ ಎದ್ದಿದೆ. ಸಾವಿರಾರು ಮಹಿಳೆಯರು ತಮ್ಮ ಕುಟುಂಬದ ಆರ್ಥಿಕ ಹೊಣೆ ಹೊತ್ತಿದ್ದಾರೆ. ಕೆಲವರು ವಿಧವೆಯರು, ಕೆಲವರು ಏಕಪೋಷಕ ತಾಯಂದಿರು, ಮತ್ತೆ ಕೆಲವರು ಕುಟುಂಬದ ಏಕೈಕ ಆದಾಯ ಮೂಲವಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಗೌರವಧನವೇ ಇಲ್ಲದಂತಾಗಿರುವುದು ಅವರ ಬದುಕಿನ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಶಾಸಕರ ಮೌನ ಏಕೆ? ರಾಜ್ಯದ ವಿವಿಧ ಕ್ಷೇತ್ರಗಳ ಜನಪ್ರತಿನಿಧಿಗಳು, ಶಾಸಕರು ಹಾಗೂ ಸಚಿವರು ಮಹಿಳಾ ಸಬಲೀಕರಣದ ಬಗ್ಗೆ ವೇದಿಕೆಗಳಲ್ಲಿ ಮಾತನಾಡುತ್ತಾರೆ. ಆದರೆ ಸಾವಿರಾರು ಮಹಿಳೆಯರ ಉದ್ಯೋಗ ಮತ್ತು ಜೀವನೋಪಾಯಕ್ಕೆ ಧಕ್ಕೆ ಉಂಟಾಗಿರುವ ಇಂತಹ ಗಂಭೀರ ವಿಚಾರದಲ್ಲಿ ಅವರ ಮೌನ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಹಿಳೆಯರ ಮತ ಕೇಳುವಾಗ ಮುಂದೆ ಬರುವ ರಾಜಕಾರಣಿಗಳು ಮಹಿಳೆಯರ ಬದುಕಿನ ಪ್ರಶ್ನೆ ಎದುರಾದಾಗ ಹಿಂದೆ ಸರಿಯುತ್ತಿರುವುದೇಕೆ? ಈ ಮಹಿಳೆಯರ ಪರವಾಗಿ ಧ್ವನಿ ಎತ್ತಲು ಜನಪ್ರತಿನಿಧಿಗಳು ಮುಂದೆ ಬರಬೇಕಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಕೇಳಿಬರುತ್ತಿದೆ. CRPಗಳ ಪ್ರಮುಖ ಬೇಡಿಕೆ: DAYNULM ಯೋಜನೆಯನ್ನು ನಗರಾಭಿವೃದ್ಧಿ ಇಲಾಖೆಗೆ ವರ್ಗಾಯಿಸಿ ಈಗಾಗಲೇ 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳನ್ನು ಸೇವೆಯಲ್ಲಿ ಮುಂದುವರಿಸಬೇಕು. ಅವರಿಗೆ ಮಾಸಿಕ ವೇತನದ ವ್ಯವಸ್ಥೆ ಕಲ್ಪಿಸಿ ಉದ್ಯೋಗ ಭದ್ರತೆ ನೀಡಬೇಕು ಎಂಬುದು ಅವರ ಪ್ರಮುಖ ಆಗ್ರಹವಾಗಿದೆ.
ಯೋಜನೆಯ ಯಶಸ್ಸಿಗಾಗಿ ದುಡಿದ ಮಹಿಳೆಯರನ್ನೇ ಯೋಜನೆಯಿಂದ ಹೊರದಬ್ಬುವುದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ. ಸರ್ಕಾರ ಕೂಡಲೇ ಪ್ರತಿಕ್ರಿಯಿಸಿ ಸಿಆರ್ಪಿಗಳ ಬದುಕು ಹಾಗೂ ಯೋಜನೆಯ ಭವಿಷ್ಯ ಎರಡನ್ನೂ ಉಳಿಸುವ ಕ್ರಮ ಕೈಗೊಳ್ಳಬೇಕಿದೆ. ಸಾವಿರಾರು ಮಹಿಳೆಯರ ಕಣ್ಣೀರಿನ ಪ್ರಶ್ನೆಗೆ ಸರ್ಕಾರ ಉತ್ತರ ನೀಡುತ್ತದೆಯೇ? ಅಥವಾ ಮಹಿಳಾ ಸಬಲೀಕರಣ ಎಂಬ ಘೋಷಣಾ ಕೇವಲ ವೇದಿಕೆಗಳ ಭಾಷಣಕ್ಕೆ ಮಾತ್ರ ಸೀಮಿತವಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಸುರೇಶ ಬಳಗಾನೂರು. ಪ್ರಜಾಂತರಂಗ ಕನ್ನಡ ಯೂಟ್ಯೂಬ್ ಚಾನೆಲ್ ಇದು ಕೇವಲ ಒಂದು ಚಾನೆಲ್ ಅಲ್ಲ. ಇದು ಪ್ರಜೆಗಳ ಅಂತರಂಗದ ಭಾವನೆಗಳ ತರಂಗ. ಸಮಾಜದ ನೈಜ ಸಮಸ್ಯೆಗಳು, ಜನರ ಧ್ವನಿ, ಸ್ಫೂರ್ತಿದಾಯಕ ಘಟನೆಗಳು, ಉತ್ತಮ ಸಂದೇಶ ಸಾರುವ ಕಥೆಗಳು ಮತ್ತು ಜನಪರ ವಿಚಾರಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವೇ ಪ್ರಜಾಂತರಂಗ ಕನ್ನಡ. ನಮ್ಮ ಚಾನೆಲ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡುವ ಮೂಲಕ ಉತ್ತಮ ಸಂದೇಶ ಸಾರುವ ಸ್ಟೋರಿಗಳಿಗೆ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಅಮೂಲ್ಯ ಸಲಹೆ ಹಾಗೂ ಸೂಚನೆಗಳು ನಮ್ಮ ಚಾನೆಲ್ಗೆ ಮತ್ತಷ್ಟು ಶಕ್ತಿ ನೀಡುತ್ತವೆ. ನಿಮ್ಮವರೇ ಆದ ಸುರೇಶ್ ಬಳಗಾನೂರು ಅವರಿಗೆ ಪ್ರೋತ್ಸಾಹ ನೀಡಿ. ಪ್ರಜಾಂತರಂಗ ಕನ್ನಡ, ಜನರ ಧ್ವನಿಗೆ ಜನರ ವೇದಿಕೆ.